ಇದರ ನೋಡಿ, ಇದು ಟೊಮೊಟೊ ಹಾಕ್ತಿದ್ದೀವಿ. 2 ತಿಂಗಳ ಹಿಂದೆನೇ ಬೆಡ್ ಮಾಡಿಸಿದ್ವಿ. ಟೊಮೊಟೊ ರೇಟ್ ಅವಾಗ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಅವಾಗ ಹಾಕೋಕ್ಕಾಗಿರಲಿಲ್ಲ. ಟೊಮೊಟೊ ರೇಟ್ ಜಾಸ್ತಿ ಇದ್ದಾಗ ಹಾಕಿದರೆ ಮತ್ತೆ ಸುಮ್ಮನೆ ಎಲ್ಲರೂ ಜನ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರಂತ ಅವಾಗ ಹಾಕಲಿಲ್ಲ. ಅದಕ್ಕೆ ಒಂದು 2 ತಿಂಗಳು ಮತ್ತೆ ಹಂಗೆ ಖಾಲಿ ಬಿಟ್ಟಿದ್ವಿ. ಕಳೆನೂ ಜಾಸ್ತಿ ಆಗ್ಬಿಟ್ಟಿತ್ತು ಅವಾಗ. ಅದಕ್ಕೆ ಏನು ಮಾಡಿದ್ವಿ, ಮತ್ತೆ ಕಳೆನಾಶಕ ಎಲ್ಲ ಒಂದ್ಸರಿ ಹೊಡ್ಕೊಂಡು ಒಂದು 15 ಡೇಸ್ ಆಯಿತು. ಅದು ಸ್ವಲ್ಪ ಕಳೆ ಐತೆ. ಕಳೆನಾಶಕ ಹೊಡೆದು ಒಂದು 15 ಡೇಸ್ ಆದ ನಂತರ ಈಗ ಮತ್ತೆ ಸಸಿ ನಾಟಿ ಮಾಡ್ತಾಯಿದ್ದೀವಿ. ನೋಡಿ, ನಾನು, ನಮ್ಮ ಅಕ್ಕರು, ನಮ್ಮ ಬಳಿಯ, ನಮ್ಮವ್ವ ಇಷ್ಟು ಜನ ನಾಟಿ ಮಾಡ್ತಾಯಿದ್ದೀವಿ. 4,000 ಸಸಿ ತಂದಿದ್ದೆ. 4,000 ಸಸಿನಲ್ಲಿ ಎಷ್ಟು ಆಗ್ತಾವೋ ಅಥವಾ ಕಡಿಮೆ ಬರ್ತಾವೋ ನೋಡಬೇಕು. ಸ್ನೇಹಿತರೆ, ಈ ಟೈಮ್ಗೆ ಹಾಕೋಂಥರು ಬಹಳಷ್ಟು ಜನ ಕಡಿಮೆ ಇರ್ತಾರೆ. ಹಾಗಂತ ಪೂರ್ತಿ ಇರೋದೇ ಇಲ್ಲ ಅಂತ ಏನಲ್ಲ, ಜನ ಹಾಕ್ತಾ ಇದ್ದಾರೆ. ಯಾಕಂದರೆ ಈಗ ನರ್ಸರಿನಲ್ಲಿ ನಾವು ವಿಚಾರಿಸ್ದಂಗೆ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಕೆಲವು ಸಸಿಗಳು ಆಗಲೇ 30 ದಿನ 35 ದಿನದ ಸಸಿಗಳು ಅಲ್ಲಿದ್ದವು. ನಾವು ವಿಚಾರಿಸಿದಾಗ ರೈತರು ಆರ್ಡ್ರ್ ಕೊಟ್ಟಿದ್ದರು, ಬಟ್ ಅವ್ರು ಅಷ್ಟು ತಗೊಂಡೋಗಿಲ್ಲ, ಕಡಿಮೆ ತಗೊಂಡೋದ್ರು ಅಂತಂದರು. ಮಳೆ ಇದ್ದಿಲ್ಲಲ್ಲ. ಈಗ ಒಂದು 3-4 ದಿನದಿಂದ ಮಳೆ ಬಂದೈತೆ ಅಷ್ಟೇ. ಅದಕ್ಕಿಂತ ಮುಂಚೆ ಮಳೆ ಇದ್ದಿಲ್ಲಲ್ಲ. ಅವಾಗ ಅವರೆಲ್ಲ ಏನು ಆರ್ಡ್ರ್ ಕೊಟ್ಟಿದ್ರು ಅವರು ತಗೊಂಡೋಗಿಲ್ಲ ಜಾಸ್ತಿ. ಅಲ್ಲಿ ನರ್ಸರಿನಲ್ಲಿ ವಿಚಾರಿಸ್ದಂಗೆ ನಾವು ನೋಡಿದ್ದು ಚಳ್ಳಕೆರೆ ನರ್ಸರಿನಲ್ಲಿ. ಈಗ ತಂದಿರೋ ಸಸಿ ಸಾಹು ಅಂತ ಒಂದು 4,000 ತಂದಿದ್ದೀನಿ ಅಷ್ಟೇ. ಸಿಂಗಲ್ ಹಾಕ್ತಿದ್ದೀನಿ, ಒಂದು ಬೆಡ್ಡಲ್ಲಿ ಸಿಂಗಲ್ ಹಾಕ್ಯಂತಿದ್ದೀನಿ, ಡಬಲ್ ಆಗ್ತಾ ಇಲ್ಲ. ಸ್ವಲ್ಪ ಬೇರೆ ರೈತರನ್ನೆಲ್ಲ ವಿಚಾರಿಸಿದಾಗ ಅವರೆಲ್ಲ ಏನು ಹೇಳಿದರು, ಆ ಕಡೆ ಈ ಕಡೆ 2 ಸೈಡು ಒಂದೊಂದು ಹಾಕ್ಕೊಂಡ್ರೆ ಸಸಿ ಜಾಸ್ತಿ ಬೀಳ್ತವೆ. ಆದರೆ ಫುಲ್ಲು ಗಿಡ ನೋಡೋದಕ್ಕೆ ಚೆನ್ನಾಗಿರ್ತವೆ, ಮತ್ತು ಫುಲ್ಲು ಹೈಟ್ ಹೋಗ್ತವೆ. ಆದರೆ ಸುಮ್ಮನೆ ಗಿಡ ಒಂದು ಬೆಳೀತವೆ, ಕಾಯಿ ಜಾಸ್ತಿ ಕಚ್ಚೋದಿಲ್ಲ. ಒಂದು ವೇಳೆ ಕಾಯಿ ಕಚ್ಚಿದ್ರು ಅವು ಸಣ್ಣ ಕಾಯಿ ಆಗಿರ್ತಾವೆ ಅಷ್ಟೇ, ಸೈಜ್ ಬರೋದಿಲ್ಲ ಅಂತ ಅಂದರು. ಅದಕ್ಕೋಸ್ಕರ ಒಂದೊಂದು ಗಿಡದಲ್ಲಿ ಒಂದೊಂದು ಬೆಡ್ಡಲ್ಲಿ ಒಂದೊಂದನ್ನೇ ನಾಟಿ ಮಾಡ್ಕೊಂಡು ಹೋಗ್ತಿದ್ವಿ. ನೋಡಿ ಯಾವ ರೀತಿ ಮಾಡಿದ್ವಿ ಅಂತಂದರೆ, ಇಲ್ಲೊಂದು ಕಾಣಿಸ್ತಿದೆಯಾ, ಇಲ್ಲೊಂದು, ಒಂದು ಕರಡಿ ಹೋಗಿ ಇದಕ್ಕೂ ಒಂದೊಂದು ಹಾಕೊಂಡು ಹೋಗ್ತಾ ಇದ್ವಿ. ಈ ರೀತಿ ಸ್ನೇಹಿತರೆ, ನಿಮ್ಮ ಭಾಗದಲ್ಲಿ ಈ ಟೈಮಿಗೆ ಇದು ಡೇಟ್ ಎಷ್ಟು ಅಂತಂದರೆ ಜುಲೈ 24. ಈ ಡೇಟಲ್ಲಿ ನೀವು ಯಾರಾದರೂ ಸಸಿ ನಾಟಿ ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಎಷ್ಟು ನಾಟಿ ಮಾಡ್ತಾ ಇದ್ದೀರಾ ಅಂತಲೂ ಸಹ ತಿಳಿಸಿ. ಇದು ಒಂದು 3 ಎಕರೆ ಬರುತ್ತಷ್ಟೇ. ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದೊಂದು 3 ಎಕರೆ ಬರೋದಷ್ಟೇ. ಈ ಮೆಕ್ಕೆಜೋಳ ಏನಿದೆಯೋ, ಈ ಮೆಕ್ಕೆಜೋಳ ಹಾಕೋಂಥ ಟೈಮಲ್ಲಿ ಇದನ್ನು ಬೆಡ್ ಮಾಡ್ಕೊಂಡಿತ್ತು. ಇದಾಗಲೇ ಈಗ ಮೆಕ್ಕೆಜೋಳ 1 ತಿಂಗಳ ಮೇಲೆ 23 ದಿನದಿದೆ ಮೆಕ್ಕೆಜೋಳ. ನೋಡಿ, ನೋಡ್ತಾ ಇರೋದು ನೋಡಿ. ಅಲ್ಲಿ ನಮ್ಮ ಮಾವ ಮತ್ತು ನಮ್ಮ ಮಳಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ರೀತಿ ಇಲ್ಲಿ ಓಲಿದೆಯಲ್ಲ, ಇಲ್ಲಿ ಓಲಿರೋ ಹತ್ರ ಹಿಂಗೆ ಪಕ್ಕದಲ್ಲಿ ಹಿಂಗೆ ಈ ರೀತಿ ಗುರ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗೆ ಕೋಲಲ್ಲಿ. ಮತ್ತು ಈ ಕಡೆದು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಗುರುತು ಮತ್ತು ಇಲ್ಲೊಂದು ಗುರುತು, ಮತ್ತು ಸೆಂಟ್ರಿಗೆ ಲ್ಯಾಟ್ರಲ್ ಇರುತ್ತೆ. ಈ ಲ್ಯಾಟ್ರಲ್ಲು ಈ ಗಿಡ ದೊಡ್ಡವಾದ ಮೇಲೆ ಈ ಲ್ಯಾಟ್ರಲ್ಲು ಅತ್ಲ ಗಾಳಿಗೆ ಹೋಗಬಾರ್ದು ಅಂತ ಆ ರೀತಿ ಮಾಡ್ಕೊತ ಇರೋದು. ಈಗೆಲ್ಲ ಅಲ್ಲೇ ಆ ಕಡೆ ಇನ್ನೊಂದು 7-8 ಸಾಲಿದಾವೆ ಅಷ್ಟೇ. ಅದು ಹಾಕಿದ್ರು ಅಂತಂದರೆ ಈಗ ಮತ್ತೆ ಈ ಕಡೆದೊಂದು ಸ್ವಲ್ಪ ಹಾಕ್ಬೇಕು. ಈ ಕಡೆದು ಹಾಕಿದ್ರೆ ಮುಗಿಸ್ಕೊಂಡು ಮನೆಗೆ ಹೋಗೋದು. ನೋಡಿ, ಕಳೆನಾಶಕ ಹೊಡೆದಿದ್ದಾರೆ, ಆದ್ರೂ ಸ್ವಲ್ಪ ಹುಲ್ಲಂಗೆ ಬೆಳೆದ್ಬಿಟ್ಟೈತೆ. ಮತ್ತು ಮಳೆ ಬಂದಮೇಲೆ ಸ್ವಲ್ಪ ಚಿಗುರಿತ್ತಲ್ಲ, ಅದೆಲ್ಲ ಚಿಗುರಿಬಿಟ್ಟೈತೆ. ಮತ್ತು ಕೆಲವು ಕಡೆ ಎಲ್ಲ ಪೂರ್ತಿ ಚೆನ್ನಾಗಿ ಹೋಗೈತೆ. ನೋಡಿ, ಇಲ್ಲೆಲ್ಲ ಪೂರ್ತಿ ಹೋಗೈತೆ. ಸ್ನೇಹಿತರೆ, ಈ ಜುಲೈ 24, 2026ನೇ ಇಸ್ವಿ ಈ ಟೈಮ್ನಾಗೆ ಟೊಮೊಟೊ ಹಾಕಿರೋಂಥವ್ರು ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟಲ್ಲಿ. ಯಾವ ರೀತಿ ರೇಟ್ ಇರುತ್ತೆ, ಏನು, ಯಾವಾಗ ಇಳುವರಿ ಬರುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.